ನಮಸ್ಕಾರ. ಇವತ್ತು ಚೀಸ್ ಕಬಾಬ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಬೌನ್ಲೆಸ್ ಚಿಕನ್ನು ಅರ್ಧ ಕೆ ಜಿಗಿಂತ ಜಾಸ್ತಿ, ಒಂದು 400 ಗ್ರಾಮ್ ಅಷ್ಟಿದೆ ಬೌನ್ಲೆಸ್ ಚಿಕನ್ನು. ಇದು ತೊಗೊಂಡಿದ್ದೀನಿ. ಇದಕ್ಕೆ ಸಾಮಗ್ರಿಗಳು ತೋರಿಸ್ತೀನಿ ನೋಡಿ ಏನೇನು ಹಾಕೋದಂತ. ಒಂದು ಈರುಳ್ಳಿ, ರೆಡ್ ಕ್ಯಾಪ್ಸಿಕಮ್ಮು ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಒಂದು 5-6 ಗ್ರೀನ್ ಚಿಲ್ಲಿ, ಇದು ಕೊತ್ತಂಬರಿ ಸೊಪ್ಪು, ಇಷ್ಟೂ ಅದರಲ್ಲಿ ಹಾಕಿ ರುಬ್ಬೋದೆ. ಬ್ಲ್ಯಾಕ್ ಮೆಣಸಿನ ಪುಡಿ, ಇದು ಕಾಳು ಮೆಣಸಿನ ಪುಡಿ, ಚಿಲ್ಲಿ ಫ್ಲೇಕ್ಸು, ಅರಿಶಿನ ಪುಡಿ, ಗರಂ ಮಸಾಲ, ಇಷ್ಟು ಬೇಕು ಇದಕ್ಕೆ. ಸಣ್ಣ ಮಿಕ್ಸಿ ಇದ್ದರೂ ಮಿಕ್ಸಿಯಲ್ಲೂ ಹಾಕೋಬೋದು. ಇದು ನನ್ನ ಗ್ರೈಂಡರ್ ಇದು ಈ ಥರ ಇದೆ, ಇದು ರುಬ್ಬೋದು. ಇದು ಚೆನ್ನಾಗಾಗುತ್ತೆ ಇದರಲ್ಲಿ. ಇದಕ್ಕೆ ಹಾಕ್ಬಿಟ್ಟು ಫಸ್ಟು ಇದನ್ನು ಚಿಕನ್ನ ನಾನು ಒಂದೆರಡು ಇದನ್ನು ರುಬ್ಕೊಳೋಣ. ಇವಾಗ ನಾನು ಚಿಕನ್ ಹಾಕ್ಕೊಂಡಿದ್ದೀನಿ, ಮೇಲ್ಗಡೆ ಕುಂದಿರ್ಸ್ತೀನಿ. ಇವಾಗ ಅಷ್ಟೇ, ಇದು ಮೇಲೆ ಪ್ರೆಸ್ ಮಾಡಿಬಿಟ್ರೆ ಇದು ನೋಡಿ ಈ ಥರ ಆಗುತ್ತೆ. ರುಬ್ಕೊಳ್ಳೋದು ಬೇಗ ಆಗುತ್ತೆ ಇದರಲ್ಲಿ. ಇವಾಗ ನೋಡಿ ಅದಕ್ಕೆ ಕರೆಕ್ಟಾಗಿ ಬಂದಿದೆ ಇದು. ಇವಾಗ ಇದರಲ್ಲಿ ನಾನು ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಕೊತೀನಿ. ಇಷ್ಟು ಮಸಾಲನೂ ಇದರಲ್ಲಿ ಹಾಕ್ಕೊಳ್ಳೋಣ. ಚಿಲ್ಲಿ ಫ್ಲೇಕ್ಸು, ಒಂದು ಮೊಟ್ಟೆ, ನಾಟಿ ಮೊಟ್ಟೆ ಒಂದು, ನಾಟಿ ಮೊಟ್ಟೆ ಇಲ್ಲ ಬೇರೆನೂ ಹಾಕ್ಕೋಬೋದು, ನೀವು ಮಾಮೂಲಿ ಮೊಟ್ಟೆ ಕೂಡ ಹಾಕ್ಕೋಬೋದು. ಒಂದು ಮೊಟ್ಟೆ. ಇವಾಗ ನಾನು ಉಪ್ಪು ಹಾಕ್ಕೊಳ್ಳೋಣ. ಸಾಲ್ಟು 2 ಸ್ಪೂನ್ ಬೇಕು, ಮೀಡಿಯಮು ಸ್ಪೂನು. ಇವಾಗ ಇಷ್ಟೂ ಮತ್ತೆ ರುಬ್ಕೋಬೇಕು ನಾನು. ಇವಾಗ ಇದು ನೀಟಾಗಿ ರುಬ್ಕೊಂಡಿದ್ದೀನಿ ನೋಡಿ, ನೀಟಾಗಿ ಆಗಿದೆ. ಇವಾಗ ಒಂದು ಬೌಲ್ಗೆ ಹಾಕ್ಕೊತೀನಿ ಇದನ್ನು. ಚೀಸು, ಇದಕ್ಕೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಇದೆ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊತೀನಿ ನಾನು. ನೀವು ಬ್ರೆಡ್ ಇದ್ರೂ ಒಂದು 2 ಸ್ಲೈಸ್ ಹಾಕ್ಕೋಬೋದು. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಕೈಗೆ, ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಇಷ್ಟು ತೊಗೋಬೇಕು. ಇಷ್ಟು ತಗೊಂಡು ಚೀಸು ಮಧ್ಯದಲ್ಲಿ ಇಕ್ಬೇಕು. ಚೀಸು ಚೆನ್ನಾಗಿ ಲಾಕ್ ಮಾಡಬೇಕು. ಇನ್ನೊಂಚೂರು ತೊಗೊಳೋಣ ಲಾಕ್ ಮಾಡೋಕ್ಕೆ. ಸೈಜು ಇಷ್ಟು ಸೈಜಲ್ಲಿ ಇರಬೇಕು. ಚೀಸ್ ಎಲ್ಲಿಯೂ ಆಚೆ ಕಾಣಬಾರ್ದು. ಇವಾಗ ಬ್ರೆಡ್ ಕ್ರಮ್ಸಲ್ಲಿ ಈ ಥರ ನಿಧಾನಕ್ಕೆ ಎಲ್ಲ ಕಡೆನೂ ಇದಾಗಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ಒಂದು ಮಾಡ್ಕೊತೀನಿ ನಾನು. ಇವಾಗ ಈ ಥರ ಎಲ್ಲ ಮಾಡ್ಕೊತೀನಿ ನಾನು. ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ನೋಡಿ, ಹಾಕ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಳ್ಳಿ. ಗ್ಯಾಸ್ ಕಡಿಮೆ ಇಟ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಎಣ್ಣೆ ಕಾದ್ಮೇಲೆ ಗ್ಯಾಸ್ ಕಡಿಮೆ ಇಟ್ಕೊಂಡು ಹಾಕ್ಕೊಂಡು ನಾನು ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀನಿ. 3 ಗೂಡು ಸಾಕು. ನಿಧಾನಕ್ಕೆ ಈ ಥರ ನೋಡ್ಕೊಳ್ಳಿ, ಒಂದಕ್ಕೊಂದು ಅಂಟ್ಕೊಂಡಿಲ್ದಂಗೆ ನೋಡ್ಕೊಳ್ಳಿ. ತಿರ್ಸ್ಕೋಬೇಕು ಮೆತ್ತಗೆ ಈ ಥರ. ನಿಧಾನಕ್ಕೆ ತಿರ್ಸ್ಕೊಳ್ಳಿ. ಈ ಥರ ತಗೊಂಡು ಕೂಡ ಹಿಂಗೆ. ಇವಾಗ ಫುಲ್ ಇಕ್ಕನ ಉರಿ. ಗ್ಯಾಸ್ ಇವಾಗ ಫುಲ್ ಇಕ್ಕಿದ್ದೀನಿ ನಾನು ನೋಡಿ. ಎಲ್ಲಾನ ಒಂಚೂರು ಲಾಸ್ಟಲ್ಲಿದ್ದರೆ ಈ ಥರ ಬರ್ತಾ ಇರುತ್ತೆ. ಏನಾಗಲ್ಲ ಅದು. ತಿರ್ಸ್ಕೊಳ್ಳಿ ಮೆತ್ತಿಗೆ ಹಂಗೆ. ಬ್ರೌನ್ ಕಲರ್ ಬರಬೇಕಿದು ಚೆನ್ನಾಗೆ. ಇದು ಆಗಿದೆ, ತೆಗಿತಾ ಇದ್ದೀನಿ ನಾನು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರೆಡಿಯಾಗಿದೆ ಎಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚಿಕ್ಕ ಸೈಜು ಕೂಡ ಮಾಡ್ಕೊಂಡಿದ್ದೀನಿ ನಾನು ಅದರಲ್ಲೇ. ದೊಡ್ಡ ಸೈಜಿನಿಂದ ಚಿಕ್ಕ ಸೈಜು ಮಾಡಿದ್ದೀನಿ.
ಮುರಿದು ತೋರಿಸ್ತೀನಿ ನಾನು ಒಂಚೂರು. ನೋಡಿ ಚೀಸ್ ತುಂಬ ಚೆನ್ನಾಗಿ ಬೆಂದಿದೆ, ಒಳಗಡೆ ಎಲ್ಲ ಚೆನ್ನಾಗಾಗಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ.